ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ನಾನು ನನ್ನ ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಶೇರ್ ಮಾಡೋಣ ಅಂದ್ಕೊಂಡೆ. ಬೇರೆ ಏನು ರೀಸನ್ ಇಲ್ಲ, ನಾನು ಪ್ರೆಗ್ನೆನ್ಸಿ ಇದ್ದಾಗ ಸುಮಾರು ವೀಡಿಯೋಸ್ ನೋಡಿದ್ದೆ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಏನು ಬೇಬಿ ಅವ್ರಿಗೆ ಬಂದಿರೋ ರಿಪೋರ್ಟ್ಸ್ನ ಬೇರೆ ರಿಪೋರ್ಟ್ಸ್ ಜೊತೆ ಕಂಪೇರ್ ಮಾಡ್ಕೊಂಡು ನೋಡೋದು ಇರುತ್ತಲ್ವ. ಆ ರೀಸನಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಯಾವ ರೀಸನ್ನೂ ಇಲ್ಲ. ಮತ್ತು ಏನೇನೋ ಕಮೆಂಟ್ ಹಾಕಬೇಡಿ ಪ್ಲೀಸ್. ನೋಡಿ ಇಲ್ಲಿ ನಾನು 6th ಸ್ಕ್ಯಾನಿಂಗ್ ಮಾಡಿಸಿದ್ದು ಆ್ಯಂಡ್ ರಿಯಲ್ ಟೈಮ್ ಬಿ ಮೋಡಲ್ಲಿ ರೂಟ್ ಟ್ರಾನ್ಸ್ ಅಬ್ಡಾಮಿನಲ್ ಫೆಟಸ್ ಸರ್ವೆ, ಯೋಕ್ ಸ್ಯಾಕ್ ಪ್ರೆಸೆಂಟ್ ಇದೆ, ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಕೋಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಫೆಟಲ್ ಹಾರ್ಟ್ ರೇಟ್ 150 ಇದೆ. ಇದರಲ್ಲಿ ಏನು ಗೊತ್ತಾ, ಫೆಟಲ್ ಹಾರ್ಟ್ ರೇಟ್ ಏನೋ ಹೆಚ್ಚಿದ್ರೆ ಬಾಯಿ, ಕಮ್ಮಿ ಇದ್ದರೆ ಗರ್ಲ್ ಅಂತ ಏನೇನೋ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಏನೇನೋ ಒಂದಷ್ಟು ನಂಬಿಕೆಗಳಿದೆಯಲ್ಲ, ಅದೆಲ್ಲ ಯಾವುದೂ ಇಲ್ಲಿ ನಡೆಯಲ್ಲ. ನನ್ನ ಮಗಂದು 150 ಇದೆ, ನನ್ನ ಮಗಳದ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ಅದನ್ನು ಶೇರ್ ಮಾಡ್ತೀನಿ. ಅವಳದು 160 ಇದೆ, ಇವೊಂದು 150 ಇದೆ. ಆ್ಯಂಡ್ ಬಯೋಮೆಟ್ರಿಕ್ ಹ್ಯಾಂಡ್ ಲಕ್ CRL ಅಂದರೆ ಗೊತ್ತಲ್ವ ಎಲ್ಲರಿಗೂ, ಕ್ರೌನ್ ರಂಪ್ ಲೆಂತ್ ಅಂತ 26 mm ಇದೆ. 9 ವೀಕ್ಸ್ 3 days ಆಗಿದೆ ಆಗ ಬೇಬಿಗೆ ಏಜ್. ಆಮೇಲೆ ಇದು ರೈಟ್ ಓವರಿ ಡೆಮಾನ್ಸ್ಟ್ರೇಟ್ಸ್ ಅಂತ ಏನೋ ಇದು ಕೊಟ್ಟಿದ್ದಾರೆ. ನೋ ಎವಿಡೆನ್ಸ್ ಆಫ್ ಸಬ್ ಕಾರಿನಿಯಾಕ್ ಹೆಮೋರೇಜ್ ಅಂತ ಏನೋ ಕೊಟ್ಟಿದ್ದಾರೆ. ಇದೆಲ್ಲ ನಾರ್ಮಲ್ ಆಗಿದೆ ಅಂತ ಬಂದಿತ್ತು. ಆ್ಯಂಡ್ ಇಂಪ್ರೆಷನ್ನು ಇಂಟ್ರಾಯುಟೆರಿನ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು ಎ ಜೆಸ್ಟೇಷನಲ್ ಏಜ್ ಆಫ್ 9 weeks 3 days, ಜೆಸ್ಟೇಷನಲ್ ಏಜ್ ಅಸೈನ್ಡ್ ಆಸ್ ಪರ್ ಬಯೋಮೆಟ್ರಿ ಅಂತ ಕೊಟ್ಟಿದ್ದಾರೆ. 9 weeks 3 days ಆಗಿದೆ ಬೇಬಿಗೆ. ಮೆನ್ಸ್ಟ್ರುಯಲ್ ಏಜು 8 weeks 5 days ಆಗಿದೆ. ಅಂದರೆ ನನ್ನದು ಲಾಸ್ಟ್ ಪೀರಿಯಡ್ಸ್ ಆಗಿರ್ತೀನಲ್ಲ, ಅದ್ರ ಪ್ರಕಾರ 8 weeks 5 days ಆಗಿದೆ. ಬಯೋಮೆಟ್ರಿ ಪ್ರಕಾರ 9 weeks 3 days ಆಗಿದೆ ಅಷ್ಟೇ. ಆಮೇಲೆ EDD ಬಂದು 8/3/2022 ಕೊಟ್ಟಿದ್ದಾರೆ. ಡೇಟ್ 8 ಕೊಟ್ಟಿದ್ದಾರೆ, 3rd month 2022 ಕೊಟ್ಟಿದ್ದಾರೆ. ಇದೆಲ್ಲ ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನನಗೆ ಅರ್ಥ ಆಗಲ್ಲ. ಯಾರಿಗಾದರೂ ಅರ್ಥ ಆದರೆ ನೋಡ್ಕೋಬೋದು ನೀವು. ನನಗೆ ಸೀರಿಯಸ್ಲಿ ಇದೆಲ್ಲ ಏನೂ ಅರ್ಥ ಆಗಿರಲಿಲ್ಲ ಆಗ, ನನಗೆ ಇವಾಗಲೂ ಅರ್ಥ ಆಗಲ್ಲ. ಅದ್ರದ್ದು ಲ್ಯಾಂಗ್ವೇಜ್ ಏನೋ ಇರುತ್ತೆ, ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ ಅಂತ ನನ್ನ ಒಪಿನಿಯನು. ಸೊ ಅಷ್ಟೇ. ಇದೊಂದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ, CRL in mm ಅಂತ ಏನೋ ಕೊಟ್ಟಿದ್ದಾರೆ. ಇದ್ರದ್ದೊಂದು ಇದೆ ಅಷ್ಟೇ. ಇದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು, ಇದು ಇಷ್ಟೇ. ಆಮೇಲೆ ನೆಕ್ಸ್ಟ್ ಏನು ಅಂದರೆ, ಇದು 3rd monthದು ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಅಂತ 7/9/2021 ಮಾಡಿರೋದಿದು. ಬಿ ಮೋಡಲ್ ಮಾಡೋದು ರೂಟ್ ಆ್ಯಸ್ ಯೂಶುವಲ್ ಟ್ರಾನ್ಸ್ ಅಬ್ಡಾಮಿನಲ್ ಸಿಂಗಲ್ ಇಂಟ್ರೈಟ್ರಿನ್ ಜೆಸ್ಟೇಷನ್ ಮೆಟರ್ನಲ್ ಸರ್ವಿಕ್ಸ್ ಮೆಜರ್ಮೆಂಟು, ರೈಟ್ ಇಟರೇನು ಲೆಫ್ಟ್ ಇಟರೇನು ಮೀನ್ ಅಂತ ಇದು ಕೊಟ್ಟಿದ್ದಾರೆ ಮೆಜರ್ಮೆಂಟ್ಸು. ಫೆಟಸ್ ಸರ್ವೆ ಪ್ಲೆಸೆಂಟಾ ಆಂಟೇರಿಯರ್ ಗ್ರೇಡ್ 1 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಮಗಳಿಗೆ ಆ್ಯಂಡ್ ಮಗನಿಗೆ ಇಬ್ಬರಿಗೂ ಸೇಮ್ ಆಂಟೇರಿಯರ್ ಇತ್ತು. ಇದ್ರ ಬಗ್ಗೆ ಒಂದಷ್ಟು ಊಹಾಪೋಹಗಳಿವೆ. ಪೋಸ್ಟೇರಿಯರ್ ಇದ್ದರೆ ಹುಡುಗಿ, ಆಂಟೇರಿಯರ್ ಇದ್ದರೆ ಹುಡುಗ ಅಂತ. ಅದೆಲ್ಲ ಏನಿಲ್ಲ, ನಮ್ಮ ಮನೇಲಿ ಯಾವ್ದು ಬರೆದಿದ್ರೆ ಅದೇ ಆಗುತ್ತಷ್ಟೇ. ಲಿಕ್ಕರ್ ನಾರ್ಮಲ್ ಆಗಿದೆ. ಅಂಬಲಿಕಲ್ ಕಾರ್ಡ್, ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಫೆಟಲ್ ಹಾರ್ಟ್ ರೇಟ್ 152 ಇದೆ. ನಾವು ಲಾಸ್ಟ್ ಟೈಮ್ ನೋಡಿದಾಗ 150 ಇತ್ತು, ಈಗ 152 ಇದೆ. ಬಯೋಮೆಟ್ರಿ CRL 72 mm ಅಂತ ಇದೆ. ಕ್ರೌನ್ ರಂಪ್ ಲೆಂತ್ ಅಂತ, ನಾಸಲ್ ಬೋನ್ ವಿಜುವಲೈಸ್ಡ್ ಇದೆ. ಇದ್ರದ್ದು ಒಂದು ದೊಡ್ಡ ಸ್ಟೋರಿ ಆಗಿಬಿಡ್ತು. ಇನ್ನೊಂದು ಕಡೆ ಸ್ಕ್ಯಾನ್ ಮಾಡಿಸಿದ್ವಿ ನಾವು. ಈ ಸ್ಕ್ಯಾನ್ ಮಾಡ್ಸೋಕ್ಕಿಂತ ಮುಂಚೆ ಅವರು ಅಂದರೆ ಇದು ಹಾಸ್ಪಿಟಲ್ ಸ್ವಲ್ಪ ಮನೆಗೆ ದೂರ ಇತ್ತು ಅಂತ ಅಲ್ಲೇ ತೋರಿಸ್ಕೊಳ್ಳೋಣ ಅಂತ ಅಲ್ಲಿ ಮಾಡಿಸಿದ್ದೆ. ಅವರು ಹೇಳಿದ್ರು ನಾಸಲ್ ಬೋನ್ ಬೆಳೆದಿಲ್ಲ ಅಂತೇನೋ ಹೇಳಿದ್ರು. ಫುಲ್ ಟೆನ್ಷನ್ ಆಗಿಬಿಟ್ಟು ಫುಲ್ ಹಳೋ ಥರ ಎಲ್ಲ ಆಗಿಬಿಡ್ತು. ಆಮೇಲೆ ಮತ್ತೆ ಬಂದು ಇಲ್ಲೇ ಸ್ಕ್ಯಾನ್ ಮಾಡಿಸಿದಾಗ ಇನ್ನೊಂದು 10 daysಗೆ ಮಾಡಿಸಿ ಅಂತ ಹೇಳಿದರು ಅವರು ಹಾಸ್ಪಿಟಲಲ್ಲಿ. ಆಮೇಲೆ ಒಂದು 8 daysಗೆ ಬಂದು ನಾನು ಇದೇ ಸ್ಕ್ಯಾನಿಂಗ್ ಸೆಂಟರಲ್ಲಿ ಮಾಡಿಸಿದೆ. ಆಗ ನಾಸಲ್ ಬೋನ್ ವಿಜುವಲೈಸ್ಡ್ ಅಂತ ಬಂತು. ಆಗ ಸ್ವಲ್ಪ ಸಮಾಧಾನ ಆಯಿತು. ನ್ಯಾಚುರಲ್ ಟ್ರಾನ್ಸ್ಲೇನ್ಸಿ 1.5 mm ಅಂತ ಇದೆ. ಡಕ್ಟಸ್ ವೆನೋಸಸ್ ನಾರ್ಮಲ್ ಫ್ಲೋ ಅಂತ ಇದೆ. ಇಂಟ್ರೈಟರಿನ್ ಜೆಸ್ಟೇಷನಲ್ ಕರೆಸ್ಪಾಂಡಿಂಗ್ ಟು ಜೆಸ್ಟೇಷನಲ್ ಏಜ್ ಆಫ್ 13 weeks 2 days ಅಂತ ಕೊಟ್ಟಿದ್ದಾರೆ. ಜೆಸ್ಟೇಷನಲ್ ಏಜ್ ಅಸೆಂಟ್ ಆಸ್ ಪರ್ ಬಯೋಮೆಟ್ರಿ. ಇದು ಸ್ಕ್ಯಾನಿಂಗ್ ಬಯೋಮೆಟ್ರಿ ಪ್ರಕಾರ 13 weeks 2 days ಇದೆ.
ನಂದು ಲಾಸ್ಟ್ ಪೀರಿಯಡ್ಸ್ ಪ್ರಕಾರ 13 ವೀಕ್ಸ್ 2 ಡೇಸ್ ಇದೆ. ಸೇಮ್ ಇದೆ. ಪ್ಲೆಸೆಂಟಾ ಆಂಟೀರಿಯರ್ ಗ್ರೇಡ್ 1 ಇದೆ. ಲಿಕ್ಕರ್ ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಫಾರ್ ಡೌನ್ಸ್ ಅಂತ ಇದೇನೋ ಕೊಡ್ತಾರೆ. ಇದೇನೋ ನನಗೆ ಅಷ್ಟಾಗಿ ಅರ್ಥ ಆಗಿಲ್ಲ. ನೋಡ್ಕೊಳ್ಳಿ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗುತ್ತಾ ಅಂತ. ಆಮೇಲೆ ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ಸ್ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗುತ್ತೇನೋ ನೋಡ್ಕೊಳ್ಳಿ. ನನಗಂತೂ ಸೀರಿಯಸ್ಲಿ ಅರ್ಥ ಆಗಲ್ಲ ಇದು. ನೋಡಿ, ಯಾವುದಾದ್ರೂ ಬೇಬಿ ಆಗಿರಲಿ ನಮ್ಮದೇ ಅಲ್ವಾ, ಸೊ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಹೋಗಬಾರ್ದು. ನನಗೆ ಮೊದಲು ಗರ್ಲ್ ಆಗಿತ್ತು, ಇದು ಸೆಕೆಂಡು ಬಾಯ್ ಆಯಿತು. ಈ ಸ್ಕ್ಯಾನಿಂಗ್ ರಿಪೋರ್ಟು ಇಷ್ಟೇ. ಸೆಕೆಂಡ್ ಸ್ಕ್ಯಾನಿಂಗ್ ರಿಪೋರ್ಟು ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಷ್ಟೇ. ಆಮೇಲೆ ಇದು ಸೆಕೆಂಡ್ ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟ್ ಅಂದರೆ ಇದನ್ನು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತಾರಲ್ವ, ಆ ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ಇದನ್ನು ಮಾಡಿದ್ದು 6/11/2021. ಟೈಮ್ ಬಿ ಮೋಡ್ ಅಂತಲೇ ಇದೆ. ರೂಟ್ ಟ್ರಾನ್ಸ್ ಅಬ್ಡಾಮಿನಲ್ ಸಿಂಗಲ್ ಇದೆ ಅಂತ. ಸರ್ವಿಕ್ಸ್ ಮೆಷರ್ 3.60. ಫೆಟಸ್ ಸರ್ವೆ ಪ್ರೆಸೆಂಟೇಷನ್ ವೇರಿಯೇಬಲ್ ಆ್ಯಂಡ್ ಪ್ಲೆಸೆಂಟಾ ಆಂಟೀರಿಯರ್ ಗ್ರೇಡ್ 1 ಇದೆ. ಲಿಕ್ಕರ್ ನಾರ್ಮಲ್ ಇದೆ. ಅಂಬ್ಲಿಕಲ್ ಕಾರ್ಡ್ 2 ಆರ್ಟರೀಸ್ ಆ್ಯಂಡ್ 1 ವೇನ್ ಇದೆ. ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್, ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್. ಫೆಟಲ್ ಹಾರ್ಟ್ ರೇಟ್ 150 ಇದೆ. ನೀವು ಲಾಸ್ಟ್ ನೋಡಿದಾಗ 152 ಇತ್ತಲ್ವಾ, ಈಗ 150 ಆಗಿದೆ. ಅದೇ ರೇಂಜಲ್ಲೇ ಇದೆ. 150, 152 ಆ ರೇಂಜಲ್ಲೇ ಇದೆ. ಆಮೇಲೆ ಇದನ್ನೇನೇನೋ ಕೊಟ್ಟಿದ್ದಾರಲ್ಲ, BPD ಬೈ ಪ್ಯಾರಿಯೇಟಲ್ ಡಯಾಮೀಟರ್ ಅಂತ. ಇದು ಡಯಾಮೀಟರ್ ಆಫ್ ಅ ಬೇಬೀಸ್ ಹೆಡ್ ಟೇಕನ್ ಡ್ಯೂರಿಂಗ್ ಎ ಫೆಟಲ್ ಬಯೋಮೆಟ್ರಿಕಲ್ ಅಲ್ಟ್ರಾಸೌಂಡ್ ಅಂತ ಏನೋ ಹೇಳ್ತಾರೆ. ಬೇಬೀಸ್ದು ಹೆಡ್, ಬೇಬಿದು ಫುಲ್ ಹೆಡ್ ಮೆಜರ್ಮೆಂಟ್ ಅಂತ ಇದು. HC ಅಂದರೆ ಹೆಡ್ ಸರ್ಕಂಫರೆನ್ಸ್ ಅಂತ. ಇದು ಬೇಬಿ ಹೆಡ್ ಮೆಜರ್ಮೆಂಟ್, ಅರೌಂಡ್ ದ ಹೆಡ್ ಮೆಜರ್ಮೆಂಟ್ ಅಂತ ಹೇಳ್ತಾರೆ. AC ಅಂದರೆ ಆಬ್ಡೋಮಿನಲ್ ಸರ್ಕಂಫರೆನ್ಸ್ ಅಂತ. ಇದು ಲೆಂತ್ ಅರೌಂಡ್ ದ ಬೆಲ್ಲಿ ಅಂತ ಹೇಳ್ತಾರೆ, ಅಂದರೆ ಹೊಟ್ಟೆದು ಅಬ್ಡೋಮಿನಲ್ದು ಫುಲ್ ಲೆಂತ್ ಎಷ್ಟಿದೆ ಅಂತ. ಆಮೇಲೆ ಫಿಮರ್ ಲೆಂತ್ ಅಂತ, ಫಿಮರ್ ಬೋನ್ದು ಲೆಂತ್ ಎಷ್ಟಿದೆ ಅಂತ. CRL ಅಂದರೆ ಆ್ಯಸ್ ಯೂಶುವಲ್ ಗೊತ್ತಲ್ವಾ. ಆ್ಯಂಡ್ ನೆಕ್ಸ್ಟ್ EFW ಅಂದರೆ ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ ಅಂತ ಹೇಳ್ತಾರೆ. ಈ ಎಸ್ಟಿಮೇಟೆಡ್ ಫೆಟಲ್ ವೆಯ್ಟ್ನ ಹೇಗೆ ತೊಗೊಳ್ತಾರೆ ಅಂದರೆ AC + FL + F ಇದೇನಿದೆ HC AC FL ಇದೆ ಅಲ್ವಾ, ಅದರದ್ದು ಮೂರರದ್ದು ಕೌಂಟ್ ಮಾಡಿಕೊಂಡು ಮೆಷರ್ ಮಾಡಿಕೊಂಡು EFW ತೊಗೊಳ್ತಾರೆ. ಅಂದರೆ ಫೆಟಲ್ ವೆಯ್ಟ್ ಎಷ್ಟಿದೆ ಅಂತ ಹೇಳ್ತಾರೆ. ನಾಸಲ್ ಬೋನ್ 6 mm ವಿಜುವಲೈಸ್ಡ್ ಅಂತ ಇದೆ. ಫೆಟಲ್ ಅನಾಟಮಿ ಹೆಡ್ vertical measured 6.7 mm. midline falx seen. both lateral ventricles appear normal ಅಂತ ಇದೆ. posterior fossa appear normal ಅಂತ ಇದೆ. no identifiable intracranial lesion seen ಅಂತ ಕೊಟ್ಟಿದ್ದಾರೆ. fetal neck appeared normal ಅಂತ ಇದೆ. entire spine visualized in longitudinal and transverse axis ಅಂತ ಏನೋ ಕೊಟ್ಟಿದ್ದಾರೆ. fetal face seen in the coronal and profile views. both orbits, nose and mouth appear normal. ಎಲ್ಲ ನಾರ್ಮಲ್ ಆಗಿದೆ. both lungs seen. no evidence of pleural or pericardial effusion. no evidence of SOIL in the ಥ್ರಾಕ್ಸ್ ಅಂತ ಏನೋ ಕೊಟ್ಟಿದ್ದಾರೆ. ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಆಗಿತ್ತು, ಯಾವುದೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವ್ರಿಗೆಲ್ಲ ಈ ಸ್ಕ್ಯಾನ್ ರಿಪೋರ್ಟ್ ಮಾಡುವಾಗ ಫುಲ್ ಡೇ ತೊಗೊಳ್ತಾರೆ ಅಂತ ಹೇಳ್ತಾರೆ. ಬಟ್ ನನಗೇನಿಲ್ಲ, ಓದೆ ಜಸ್ಟ್ ಒಂದು ½ an hour ಆಗೋಯ್ತು. ಏನಕ್ಕೆ ಅಂದರೆ ಬ್ಯಾಕ್ ಬೋನ್ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಒಂದೊಂದು ಬೇಬಿ ಟರ್ನ್ ಆಗೋಲ್ಲ, ಅದಕ್ಕೆ ಫುಲ್ ಡೇ ತೊಗೊಳುತ್ತೆ. ಬಟ್ ನನಗೆ ಆ ಪ್ರಾಬ್ಲಮ್ ಆಗಿಲ್ಲ, ಈಸಿಯಾಗಿ ಮಾಡಿಬಿಟ್ರು. ನೋಡಿ, ಹಾರ್ಟ್ ಅಪಿಯರ್ಸ್ ಇನ್ ದ ಮಿಡ್ ಪೊಸಿಷನ್, ನಾರ್ಮಲ್. ಕಾರ್ಡಿಯಾಕ್ ಸಿಟಸ್ 4 chamber ವ್ಯೂ ನಾರ್ಮಲ್, ಎಲ್ಲ ನಾರ್ಮಲ್ ಆಗಿತ್ತು. ಅಬ್ಡೋಮೆನ್ ನಾರ್ಮಲ್ ಆಗಿತ್ತು. ಆ್ಯಂಡ್ ರೈಟ್ ಆ್ಯಂಡ್ ಲೆಫ್ಟ್ ಕಿಡ್ನೀಸ್ ಅಪಿಯರ್ ನಾರ್ಮಲ್. ಬ್ಲ್ಯಾಡರ್ ಅಪಿಯರ್ ನಾರ್ಮಲ್. ಈ ಅನಾಮಲಿ ಸ್ಕ್ಯಾನ್ ಮಾಡೋದೇ ಅದಕ್ಕೆ. ಎಲ್ಲಾದ್ರದ್ದು ನೋಡ್ತಾರೆ, ಏನು ಹಾರ್ಟ್, ಕಿಡ್ನೀಸ್ ಫಂಕ್ಷನ್ಸ್ ಹೇಗಿದೆ ಎಲ್ಲನೂ ನೋಡ್ತಾರೆ. ಅದಕ್ಕೆ ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ. ಅದಕ್ಕೆ ಇದು ಕೆಲವು ಮಕ್ಕಳು ಅಂದರೆ ಪೊಸಿಷನ್ ಸಿಗಲ್ಲ ಸ್ಕ್ಯಾನ್ ಮಾಡೋರಿಗೆ, ಅದಕ್ಕೆ
ಒಂದು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಬನ್ನಿ, ಸ್ವಲ್ಪ ವಾಕ್ ಮಾಡ್ಬಿಟ್ಟು ಬನ್ನಿ ಅಂತೆಲ್ಲ ಹೇಳ್ತಾರೆ. ಬಟ್ ನನಗೇನೂ ಆಗಿಲ್ಲ ಆ ಥರ. ಅವರು ಸ್ಕ್ಯಾನ್ ಮಾಡ್ತಾ ಇದ್ದಂಗೆ ಬೇಬಿ ಪೊಸಿಷನ್ಗೆ ಬಂದುಬಿಡ್ತು. ಅದಕ್ಕೆ ಅವರು ಈಸಿಯಾಗಿ ಸ್ಕ್ಯಾನ್ ಮಾಡಿದರು. ನೋಡಿ, ಇದು ಇಂಪ್ರೆಷನ್ ಏನು ಅಂದರೆ, ಸಿಂಗಲ್ ಲೈಫ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು ಎ ಜೆಸ್ಟೇಷನಲ್ ಏಜ್ ಆಫ್ 21 ವೀಕ್ಸ್ 5 ಡೇಸ್ ಅಂತ ಇದೆ. ಜೆಸ್ಟೇಷನಲ್ ಏಜ್ ಅಸೆಂಡ್ ಆಸ್ ಪರ್ ಬಯೋಮೆಟ್ರಿ ಅಂತ ಇದೆ. ಬಯೋಮೆಟ್ರಿ ಅಂದರೆ ಇದೆ BPD HCAC FL ಅಂತ ಇದೆಯಲ್ಲ, ಅದ್ರ ಪ್ರಕಾರ ಬೇಬಿಗೆ ಇಷ್ಟು ಏಜ್ ಇದೆ ಅಂತ. ಮೆನ್ಸ್ಟ್ರುಯಲ್ ಏಜ್ 21 ವೀಕ್ಸ್ 6 ಡೇಸ್. ನನ್ನ ಲಾಸ್ಟ್ ಪೀರಿಯಡ್ಸ್ ಏಜ್ ಪ್ರಕಾರ 21 ವೀಕ್ಸ್ 6 ಡೇಸ್ ಆಗಿದೆ. ಪ್ಲೆಸೆಂಟ್ ಆಂಟೀರಿಯರ್ ಗ್ರೇಡ್ 1, ಪ್ರೆಸೆಂಟೇಷನ್ ವೇರಿಯಬಲ್, ಲಿಕ್ಕರ್ ನಾರ್ಮಲ್ ಅಂತ ಇದೆ. ಸೊ ಎಲ್ಲ ನಾರ್ಮಲ್ ಆಗಿತ್ತು, ಯಾವುದೇನು ಪ್ರಾಬ್ಲಮ್ ಇರಲಿಲ್ಲ. ನೋಡಿ, ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಕಂಪೇರ್ ಮಾಡ್ಕೊಂಡು ನೋಡ್ಬೋದು. ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತಲ್ಲ, ಇದನ್ನೆಲ್ಲ ಕಂಪೇರ್ ಮಾಡ್ಕೊಂಡು, ಸೊ ಯು ಕ್ಯಾನ್ ಕಂಪೇರ್ ಅಲ್ವಾ. ಇದು ಈ ಸ್ಕ್ಯಾನಿಂಗ್ ಇಮೇಜಸ್ ಇದೆ ಅಲ್ವಾ, ನೋಡ್ಕೊಳ್ಳಿ, ಯಾರಿಗಾದರೂ ಅರ್ಥ ಆಗ್ಬೋದು. ನನಗಂತೂ ಅರ್ಥ ಆಗಲ್ಲ ಇದು. ನಿಮ್ಗೇನಾದರೂ ಸ್ವಲ್ಪ ನರ್ಸಿಂಗ್ ಅದ್ರ ಬಗ್ಗೆ ಓದಿರೋರು ಯಾರಾದರೂ ಇದ್ದರೆ ನಿಮ್ಗೇನಾದರೂ ಅರ್ಥ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ರೀಸನ್ಸ್ ಏನಿಲ್ಲ. ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ತೀನಿ ಅಂದರೆ ಸ್ವಲ್ಪ ಚೆನ್ನಾಗಿರೋ ಕಡೆ ತೋರಿಸ್ಕೊಳ್ಳಿ. ಕೆಲವರೆಲ್ಲ ಸ್ಕ್ಯಾನಿಂಗ್ ಸರಿಯಾಗಿ ಮಾಡಲ್ಲ, ಏನೋ ಅರ್ಜೆಂಟಾಗಿ ಮಾಡಿಬಿಡ್ತಾರೆ. ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಸ್ಪಿಟಲ್ ಸೆಲೆಕ್ಷನ್ ಮಾಡುವಾಗ, ಸ್ಕ್ಯಾನಿಂಗ್ ಸೆಂಟರ್ ಸೆಲೆಕ್ಷನ್ ಮಾಡುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಂಡು ತೋರಿಸ್ಕೊಳ್ಳೋದು ಬೆಟರು. ಇಲ್ಲಾಂದರೆ ಒಂದಿದೆ ಅಂತಾರೆ, ಒಂದಿಲ್ಲ ಅಂತಾರೆ, ಸುಮ್ಮನೆ ನಾವು ಟೆನ್ಷನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಫೆಟಲ್ ಡಾಪ್ಲರ್ ಸ್ಕ್ಯಾನ್ ಅಂತ. ಇದು 7/1/2022 ಅಲ್ಲಿ ಮಾಡಿರೋದು ನನಗೆ. ಅದಾದಮೇಲೆ ಅನಾಮಲಿ ಸ್ಕ್ಯಾನ್ ಆದಮೇಲೆ ಇದನ್ನು ಮಾಡ್ತಾರೆ. ಈ ಫೆಟಲ್ ಡಾಪ್ಲರ್ ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅಂದರೆ, ಸೌಂಡ್ ವೇವ್ಸ್ ಪ್ರಕಾರ ಬ್ಲಡ್ ಫ್ಲೋ ಹೇಗಿದೆ ಫೆಟಸ್ಗೆ, ಪ್ಲೆಸೆಂಟಾಗಿ, ಯುಟರಸ್ಗೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ ಮಾಡ್ತಾರೆ ಇದನ್ನು. ಇದು ಎಲ್ಲ ನಾರ್ಮಲಾಗೇ ಇತ್ತು, ಏನು ಪ್ರಾಬ್ಲಮ್ ಅಂತ ಏನಿರಲಿಲ್ಲ. ಇದೆಲ್ಲ ಏನೋ ಒಂದಷ್ಟು ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ, ಇದೆಲ್ಲ ನನಗೇನು ಅರ್ಥ ಆಗಲ್ಲ. ಸೊ ನಿಮ್ಗೆ ಯಾರಿಗಾದರೂ ಅರ್ಥ ಆಗುತ್ತೆ ಅಂದರೆ ನೋಡ್ಕೊಳ್ಳಿ. ಈಗಲೂ ಆಂಟೇರಿಯರ್ ಅಂತಲೇ ಇದೆ ಪೊಸಿಷನು. ಲಿಕ್ಕರ್ ಈಸ್ ಅಡಿಕ್ವೇಟ್ ಆ್ಯಂಡ್ ಇಂಟರ್ನಲ್ OS ಈಸ್ ಕ್ಲೋಸ್ಡ್ ಅಂತ ಇದೆ. ಎಲ್ಲ ನಾರ್ಮಲಾಗೇ ಇತ್ತು, ಈಸಿಯಾಗಿ ಆಯಿತು, ಈಸಿ ಫ್ಲೋ ಅಂತ ಹೇಳ್ಬೋದು. ನನ್ನ ಮಗಳದು ಅಷ್ಟೇ, ನನ್ನ ಮಗನದು ಅಷ್ಟೇ. 2 ಪ್ರೆಗ್ನೆನ್ಸಿನೂ ಈಸಿ ಫ್ಲೋ ಆಗೇ ಇತ್ತು, ಚೆನ್ನಾಗಾಯಿತು. ಇದು ಒಂದಷ್ಟು ಮೆಜರ್ಮೆಂಟ್ಸು ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಯಾರಿಗಾದರೂ ಅರ್ಥ ಆಗುತ್ತೆ ಅನ್ನೋ ಹಾಗಿದೆ, ಅರ್ಥ ಮಾಡ್ಕೊಳ್ಳಿ. ನನಗಂತೂ ಇವು ಅರ್ಥ ಆಗಲ್ಲ. ಇದ್ರ ರಿಲೇಟೆಡ್ ಏನೂ ಓದೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಸೈನ್ಸ್ ಮಾಡಿರೋರ್ಗೆ ಏನಾದರೂ ಒಂದು ಸ್ವಲ್ಪ ಅರ್ಥ ಆಗ್ಬೋದೇನೋ. ಸೊ ಯು ಕ್ಯಾನ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ಇದು 3rd ಟ್ರೈಮಿಸ್ಟರ್ ಸ್ಕ್ಯಾನ್ ರಿಪೋರ್ಟ್ 7/1/2022 ಅಲ್ಲಿ ಮಾಡಿರೋದು. ಇದು ಸೇಮ್ ಅದು ಮಾಡಿದಾಗಲೇ ಇದು ಮಾಡಿದ್ದಾರೆ. ಇದೆಲ್ಲ ಸೇಮ್ ಇದೆ. ರಿಯಲ್ ಟೈಮ್ ಬಿ ಮೋಡ್ ಅಂತ ಇದೆ. ರೂಟ್ ಟ್ರಾನ್ಸ್ ಅಬ್ಡಾಮಿನಲ್ ಸಿಂಗಲ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಸರ್ವಿಕ್ಸ್ ಮೆಜರ್ಡ್ 3.90, ರೈಟ್ ಯುಟರಿನ್ ಲೆಫ್ಟ್ ಯುಟರಿನ್ ಮೀನ್ ಅಂತಲೇ ಫೆಟಸ್ ಸರ್ವೆ ಪ್ರೆಸೆಂಟೇಷನ್ ಸೆಫಾಲಿಕ್ ಇದೆ. ಪ್ಲೆಸೆಂಟ್ ಆಂಟೀರಿಯರ್ ಗ್ರೇಡ್ 1, ಲಿಕ್ಕರ್ ನಾರ್ಮಲ್ ಇದೆ. ಅಮ್ನೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 12.8 ಇದೆ. ಫೆಟಲ್ ಆಕ್ಟಿವಿಟಿ ಪ್ರೆಸೆಂಟ್ ಇದೆ. ಕಾರ್ಡಿಯಕ್ ಆಕ್ಟಿವಿಟಿ ಪ್ರೆಸೆಂಟ್ ಇದೆ. ಫೆಟಲ್ ಹಾರ್ಟ್ ರೇಟ್ 145 BPM ಅಂತ ಇದೆ. ಅಲ್ಲಿ ಎಲ್ಲ 150, 152 ಆ ರೇಂಜಲ್ಲಿತ್ತು. ಇಲ್ಲಿ ಕಮ್ಮಿ ಆಗಿದೆ, 145 BPM ಅಂತ ಇದೆ. ಇದ್ರದ್ದು ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಏನಿದು BPD 78.5 mm ಅಂತ ಕೊಟ್ಟಿದ್ದಾರೆ. HC 285.9 mm ಅಂತ ಕೊಟ್ಟಿದ್ದಾರೆ. ಕೆಲವು ಹಾಸ್ಪಿಟಲ್ಸಲ್ಲಿ MM ಅಂತ ಕೊಡ್ತಾರೆ, ಕೆಲವು ಹಾಸ್ಪಿಟಲ್ಸಲ್ಲಿ ಸೆಂಟಿಮೀಟರ್ಸಲ್ಲಿ ಕೊಡ್ತಾರೆ. ಎರಡೂ ಸೇಮೇ ಇರುತ್ತೆ. ಕೆಲವು ಅದೇ ಅವರು ಕಂಫರ್ಟ್ ಹೆಂಗಿರುತ್ತೋ ಹಂಗೆ ಕೊಡ್ತಾರೇನೋ ಅಷ್ಟೇ. AC 258 ಇದೆ. FL 59.7 ಇದೆ. EFW 16 ಅಂದರೆ ವೆಯ್ಟ್ 1.600 1 kg 600 grams 603 grams ಅಂತ ಇದೆ. ಫೆಟಲ್ ಡಾಪ್ಲರ್ ಮಿಡಲ್ ಸೆರೆಬ್ರಲ್ ಆರ್ಟರಿ PSV ಅಂತ ಇದೇನೋ ಕೊಟ್ಟಿದ್ದಾರೆ. ಅಂಬೆಲಿಕಲ್ ಆರ್ಟರಿ ಅಂತ ಕೊಟ್ಟಿದ್ದಾರೆ. ಇದನ್ನು 8ಗೆ ಇದೆಲ್ಲದನ್ನು ಮಾರ್ಕ್ಸ್ ಥರ ಕೊಡ್ತಾರೆ.
ಫೆಟಲ್ ಪೋಸ್ಚರು ಆ್ಯಂಡ್ ಟೋನ್ ನಾರ್ಮಲ್ ಆಗಿದೆ, ಫೆಟಲ್ ಮೂಮೆಂಟ್ಸು ನಾರ್ಮಲ್ ಆಗಿದೆ, ಫೆಟಲ್ ಬ್ರೀತಿಂಗ್ ಮೂಮೆಂಟ್ಸು ನಾರ್ಮಲ್ ಇದೆ, ಕ್ವಾಂಟಿಟೇಟಿವ್ ಅಮ್ನಾಟಿಕ್ ಫ್ಲೂಯಿಡ್ ವಾಲ್ಯೂಮ್ ನಾರ್ಮಲ್ ಇದೆ. 8ಗೆ ಇದನ್ನು ಕೊಡೋದು, 8ಗೆ 8 ಇದೆ, ಸೊ ನೋ ಪ್ರಾಬ್ಲಮ್ ಅಂತ. ಸಿಂಗಲ್ ಲೈಫ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಕರೆಸ್ಪಾಂಡಿಂಗ್ ಜೆಸ್ಟೇಷನಲ್ ಏಜ್ ಆಫ್ 30 ವೀಕ್ಸ್ 3 ಡೇಸ್ ಅಂತ. ಜೆಸ್ಟೇಷನಲ್ ಏಜ್ ಅಸೆಂಡ್ ಆಸ್ ಪರ್ ಬಯೋಮೆಟ್ರಿ ಅಂತ ಕೊಟ್ಟಿದ್ದಾರೆ. ಅದೇ BPD HCAC FL ಅದ್ರ ಪ್ರಕಾರ ಕೊಟ್ಟಿದ್ದಾರೆ. ಮೆನ್ಸ್ಟ್ರೇಷನಲ್ ಏಜು 30 ವೀಕ್ಸ್ 5 ಡೇಸ್ ಅಂತ ಇದೆ. ಪ್ಲೆಸೆಂಟಾ ಸೆಫಾಲಿಕ್ ಲಿಕ್ಕರ್ ನಾರ್ಮಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲ ನಾರ್ಮಲ್ ಆಗೇ ಇದೆ. ಅಷ್ಟೇ. ಇದು ಒಂದಷ್ಟು ಇಮೇಜಸ್ ಕೊಟ್ಟಿದ್ದಾರೆ, ನಿಮ್ಗೆ ಯಾರಿಗಾದರೂ ನೋಡ್ಕೊಳ್ಳಿ ಅರ್ಥ ಆಗುತ್ತಾ ಏನು ಎತ್ತ ಅಂತ. ನನಗೇನಿದು ಅರ್ಥ ಆಗಲ್ಲ. ಇದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ಇನ್ನು ನಾಳೆ ಸಿಸೇರಿಯನ್ ಇದೆ ಅಂತ ಹೇಳಿದಾಗ ಈ ಸ್ಕ್ಯಾನ್ ರಿಪೋರ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದು ನನಗೆ. ಸೊ ಇದು ಲಾಸ್ಟ್ ಸ್ಕ್ಯಾನ್ ರಿಪೋರ್ಟು. ಅಂದರೆ ನನಗೆ EDDಗಿಂತ 15 ಡೇಸ್ ಪ್ರಿಯರಾಗಿ ಇದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು. ನಾಳೆ ಸಿಸೇರಿಯನ್ ಮಾಡ್ತಾರೆ ಅಂದಾಗ ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಇದು ಗ್ರೌತ್ ಸ್ಕ್ಯಾನು. ಸೊ ಇದನ್ನು ಮಾಡಿಸ್ಕೊಂಡು ಹೋಗಿದ್ದೆ. ಅಂದರೆ ಫಸ್ಟು ಸಿಸೇರಿಯನ್ ಆಗಿದ್ದರೆ ಸೆಕೆಂಡ್ ಸಿಸೇರಿಯನ್ ಮಾಡ್ತಾರಲ್ವಾ, EDDವರೆಗೂ ವೆಯ್ಟ್ ಮಾಡಲ್ಲ, 15 ಡೇಸ್ ಪ್ರಿಯರಾಗಿ ಡೆಲಿವರಿ ಮಾಡಿಸ್ಬಿಡ್ತಾರೆ. ಸೊ ನನಗೆ EDD ಇದ್ದಿದ್ದು 13/3/2022ಗಲ್ವಾ, ಬಟ್ ನನಗೆ ನನ್ನ ಮಗ ಹುಟ್ಟಿದ್ದು 20 ಫೆಬ್ಗೆ. ಅಂದರೆ ಎಷ್ಟು ಬೇಗ ಮಾಡಿದ್ದಾರೆ ನೋಡಿ, 15 ಡೇಸ್ ಬೇಗ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮದು ಫಸ್ಟ್ ಸಿಸೇರಿಯನ್ ಆಗಿರುತ್ತಲ್ಲ, ಮತ್ತು ಅದು ಹೊಲಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಥರ ಪ್ರಿಯರಾಗಿ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. 34 ವೀಕ್ಸು 2 ಡೇಸ್ ಆಗಿದೆ. ಸಿಂಗಲ್ ಲೈಫ್ ಇಂಟ್ರಾಯುಟರಿನ್ ಫೆಟಸ್ ನೋಟೆಡ್ ವಿತ್ ಅ ಹೆಡ್ ಇನ್ ದ ಲೋವರ್ ಪೋಲ್ ಡ್ಯೂರಿಂಗ್ ದ ಟೈಮ್ ಆಫ್ ಸ್ಕ್ಯಾನ್ ಅಂತ ಇದೆ. ಫೆಟಲ್ ಕಾರ್ಡಿಯಾಕ್ ಆಕ್ಟಿವಿಟಿ ಪ್ರೆಸೆಂಟ್, ದ ಲಿಮ್ಸ್ ಆ್ಯಂಡ್ ಬಾಡಿ ಮೂಮೆಂಟ್ಸ್ ಆರ್ ನಾರ್ಮಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಬಯೋಪ್ಯಾರಿಟಲ್ ಡಯಾಮೀಟರ್ 8.68 ಸೆಂಟಿಮೀಟರ್ಸ್. ನೋಡಿ ಇವರೆಲ್ಲ ಸೆಂಟಿಮೀಟರ್ಸಲ್ಲಿ ಕೊಟ್ಟಿದ್ದಾರೆ, ಅವರೆಲ್ಲ MML ಕೊಟ್ಟಿದ್ದರು. ಇದು ಬೇರೆ ಕಡೆ ಸ್ಕ್ಯಾನ್ ಮಾಡಿಸಿದ್ದು, ಅದಕ್ಕೆ ಹಾಗೆ ಬಂದಿದೆ ಅಷ್ಟೇ. ಆ್ಯಂಡ್ ಹೆಡ್ ಸರ್ಕಮ್ಸ್ಟೆನ್ಸಸ್ 31.22 ಸೆಂಟಿಮೀಟರ್ಸ್, ಅಬ್ಡೊಮಿನಲ್ ಸರ್ಕಮ್ಸ್ಟೆನ್ಸ್ 28.68 ಸೆಂಟಿಮೀಟರ್ಸ್ ಅಂತ ಇದೆ. ಫಿಮರ್ ಗ್ರೌತ್ 6.62 ಸೆಂಟಿಮೀಟರ್ಸ್ ಅಂತ ಇದೆ. ಫೆಟಲ್ ವೆಯ್ಟ್ 2 kgs 208 ಗ್ರಾಮ್ಸ್ ಅಂತ ಇದೆ. ±15% ಅಂತ ಇರುತ್ತೆ. ಅಂದರೆ ಅಷ್ಟು 15% ಅಷ್ಟು ಪ್ಲಸ್ ಆದರೂ ಆಗಿರುತ್ತೆ, ಇಲ್ಲ ಮೈನಸ್ ಆದರೂ ಆಗಿರುತ್ತೆ, ಅದು ನೋ ಪ್ರಾಬ್ಲಮ್, ಎಲ್ಲರೂ ಆ ಥರನೇ ಕೊಡ್ತಾರೆ. FHR ಫೆಟಲ್ ಹಾರ್ಟ್ ರೇಟ್ 150 BPM ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲೆಸೆಂಟಾ ಸೀನ್ ಇನ್ ದ ಆಂಟೀರಿಯರ್ ವಾಲ್ ಅಟ್ ದ ಫಂಡಸ್ ಆ್ಯಂಡ್ ಬಾಡಿ ವಿತ್ ಅ ಗ್ರೇಡ್ 1 ಮೆಚುರಿಟಿ. ದ ಲೋವರ್ ಲಿಮಿಟ್ ಆಫ್ ದ ಪ್ಲೆಸೆಂಟಾ ಈಸ್ ವೆಲ್ ಅವೇ ಫ್ರಮ್ ದ ಇಂಟರ್ನಲ್ OS. ಎಲ್ಲ ನಾರ್ಮಲ್ ಆಗಿದೆ ನೋಡಿ. ಇದು ಗ್ರೇಡ್ ಕೊಡ್ತಾರೆ, ಇವರು 10ಗೆ ಕೊಟ್ಟಿದ್ದಾರೆ, ಅವರು 8ಗೆ ಕೊಟ್ಟಿದ್ದರು. ಇದರಲ್ಲಿ 10ನಲ್ಲೂ ಔಟ್ ಇದೆ. ಏನು ಕೊಡ್ತಾರೆ ಇದಂತ ಗೊತ್ತಿಲ್ಲ ನನಗೆ, ಬಟ್ ಸ್ಕ್ಯಾನಿಂಗ್ ಸೆಂಟರ್ಸಲ್ಲಿ ಈ ಥರ ಕೊಡ್ತಾರೆ. ಲಿಕ್ಕರ್ ಈಸ್ ಅಡಿಕ್ವೇಟ್ ಫಾರ್ ದ ಪೀರಿಯಡ್ ಆಫ್ ಜೆಸ್ಟೇಷನ್ ಅಂತ ಇದೆ. ಸಿಂಗಲ್ ಇಂಪ್ರೆಷನ್, ಸಿಂಗಲ್ ಲೈವ್ ಇಂಟ್ರಾಯುಟರಿನ್ ಜೆಸ್ಟೇಷನ್ ಆಫ್ 34 ವೀಕ್ಸ್ 2 ಡೇಸ್ ±2 ಡೇಸ್ ಅಂತ ಕೊಟ್ಟಿದ್ದಾರೆ. 34 ವೀಕ್ಸ್ 2 ಡೇಸ್ ಇದೆ ಅಲ್ವಾ, ಅದರಲ್ಲಿ +2 ಡೇಸ್ ಆದರೂ ಆಗಿರ್ಬೋದು, -2 ಡೇಸ್ ಆದರೂ ಆಗಿರ್ಬೋದು ಅಂತ ಇದು ರೀಸನ್ನು. ನಾರ್ಮಲ್ ಇಂಟರ್ನಲ್ ಗ್ರೌತ್ ಇದೆ, ಗ್ರೌತ್ ಎಲ್ಲ ನಾರ್ಮಲ್ ಆಗಿತ್ತು ಅಷ್ಟೇ. ಇದು ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡು ಶೇರ್ ಮಾಡಿದೆ ಅಷ್ಟೇ. ಇದು ಅಲ್ಲೇ ಡಾಪ್ಲರ್ ಸ್ಟಡಿನೂ ಮಾಡಿದರು. ಅದೇ ಏನು ಬ್ಲಡ್ ಸರ್ಕ್ಯುಲೇಷನ್ ಹೇಗಿದೆ ಅಂತ ಹೇಳ್ತಾರಲ್ವ, ಏನಕ್ಕೆ ಪ್ಲೆಸೆಂಟಾಗೆ, ಯುಟರಸ್ಗೆ, ಫಿಟಸ್ಗೆ ಅದ್ರದ್ದು ಮಾಡಿದರು. ನೆಕ್ಸ್ಟ್ ಗ್ರೌತ್ ಸ್ಕ್ಯಾನ್ಗೆ ಹೋದಾಗೂ ಈ ಸ್ಕ್ಯಾನಿಂಗ್ ಮಾಡಿದರು ಅಷ್ಟೇ. ಇದು ಸ್ಕ್ಯಾನಿಂಗ್ ರಿಪೋರ್ಟ್ಸು. ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಪಿಕ್ಚರ್ಸು. ಬೇರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇರೆ ಥರ ಕೊಟ್ಟಿದ್ದಾರೆ, ಅದರಲ್ಲಿ ಜಾಸ್ತಿ ಕೊಟ್ಟಿದ್ದರು, ಇದರಲ್ಲಿ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಅಷ್ಟೇ. ಇಷ್ಟು ನನ್ನ ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸು. ಯಾರಿಗಾದರೂ ಈ ರಿಪೋರ್ಟ್ಸ್ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನು ಅಂದರೆ ಏನೂ ಡಿಸ್ಕ್ರಿಮಿನೇಟ್ ಮಾಡ್ತಾಯಿಲ್ಲ, ಬೇಬಿ ಬಾಯ್ ಬೇಬಿ ಗರ್ಲ್ ಅಂತೆಲ್ಲ. ನನ್ನ ಹತ್ರ ಇನ್ಫಾರ್ಮೇಷನ್ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಆಗ
ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡಿರ್ತಾ ಇದ್ದೆ ಅಲ್ವಾ, ಅದಕ್ಕೆ ಸುಮಾರು ಜನ ನೋಡ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಬೇರೆ ಏನು ರೀಸನ್ ಇಲ್ಲ. ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.